ಪ್ರಮೋದ್ ಮುತಾಲಿಕ್ ಅವರು ಹುಬ್ಬಳ್ಳಿನಲ್ಲಿ ಪ್ರೆಸ್ ಮೀಟ್ ಮಾಡಿರುವಂತದ್ದು. ಅವತ್ತು ಅವರು ಹೇಳ್ತಾರೆ, ಸಂತೋಷ್ ರಾವ್ ನಿರಪರಾಧಿ, ಸೌಜನ್ಯ ಮೇಲೆ ಅತ್ಯಾಚಾರ ಆಗಿರುವಂತವರು ಯಾರು ಹೊರಗಡೆ ಬರಲೇಬೇಕು, ಸಾಮೂಹಿಕವಾಗಿ ಅತ್ಯಾಚಾರ ಆಗಿರುವಂತವರು. ಸೌಜನ್ಯ ಪ್ರಕರಣ ಇವತ್ತು ಮುಚ್ಚಾಕುವಂತ ಪ್ರಯತ್ನ ನಡೀತಾ ಇದೆ. ಯಾರ್ದು ಒತ್ತಡ, ಯಾರ್ದು ಆಮಿಷ, ಯಾರ್ದು ಏನು ಅಂತ ತನಿಖೆ ಮೂಲಕ ಹೊರಗೆ ಬರ್ಬೇಕು. ನಾನು ಹೇಳ್ತೀನಿ, ಒಬ್ಬ ನಿರ್ದೋಷ, ಒಬ್ಬ ಅಮಾಯಕ ಹೇಗೆ ಸಿಗಿಸ್ತಾರೆ, ಈ ನಿರ್ಲಜ್ಜ ಪೊಲೀಸ್ ವ್ಯವಸ್ಥೆ ಹೇಗಿದೆ ಅಂತನ್ನೋದಕ್ಕೆ ನಾನು ಯಮುನಾ ನಾಯ್ಕ್ ಮತ್ತು ಈ ಸೌಜನ್ಯ ಪ್ರಕರಣಗಳನ್ನು ಹೇಳಿದೆ. ಹರಿಕಾಂತ್, ವೆಂಕಟೇಶ್ ಹರಿಕಾಂತ್ 5 ವರ್ಷ ಜೈಲಿನಲ್ಲಿ, ಸಂತೋಷ್ ರಾವ್ 6 ವರ್ಷ ಜೈಲಿನಲ್ಲಿ. ಪೊಲೀಸ್ ಅಧಿಕಾರಿ ಇವರ ನಿರ್ಲಕ್ಷ್ಯ, ದುರ್ಲಕ್ಷ್ಯ, ಆಮಿಷ, ಭ್ರಷ್ಟಾಚಾರದಿಂದ ಇವರಿಬ್ಬರು ಬಲಿಯಾದರು. ಉದಾಹರಣೆ ಹೇಳ್ತಾ ಇದ್ದೀನಿ, ಇನ್ನೂ ಎಷ್ಟು ಜನ ಬಲಿ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಆದ್ರೆ ಅವರ ಆ 5 ವರ್ಷ 6 ವರ್ಷ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಏನ್ ಕೊಡುತ್ತಾ, ವಾಪಸ್ ಕೊಡುತ್ತಾ ಇವರಿಗೆ. ಇಂಥ ಶಗಣಿ ತಿನ್ನುವಂತ ನಿರ್ಲಜ್ಜ ನೀಚ ಈ ಪೊಲೀಸ್ ವ್ಯವಸ್ಥೆಯಲ್ಲಿ ಎಷ್ಟು ಜನರು ಬಲಿ ತಗೊಂಡಿದ್ದಾರೆ. ಇವತ್ತು 40,000 ಹುಡುಗಿಯರ ಕಾಣೆ ಆಗೋದಕ್ಕೆ ಕಾರಣ ಇನ್ಯಾರು ಅಲ್ಲ, ಇದೇ ಡಿಪಾರ್ಟ್ಮೆಂಟ್, ಇದೇ ಈ ಸರ್ಕಾರದ ವ್ಯವಸ್ಥೆ. ಸೌಜನ್ಯ ಪ್ರಕರಣ ಇವತ್ತು ಮುಚ್ಚಾಕುವಂತ ಪ್ರಯತ್ನ ನಡೀತಾ ಇದೆ. ಯಾರ್ದು ಒತ್ತಡ, ಯಾರ್ದು ಆಮಿಷ, ಯಾರ್ದು ಏನು ಅಂತ ತನಿಖೆ ಮೂಲಕ ಹೊರಗೆ ಬರ್ಬೇಕು. ನಾನು ಹೇಳ್ತೀನಿ, ಈಗ ಅದರಲ್ಲಿ ಸಂಶಯ ಬರಕ್ಕೆ ಕಾರಣಗಳು ಇಷ್ಟು ಬಲವಾಗಿದ್ದಾವೆ, ಇಷ್ಟು ಸ್ಪಷ್ಟವಾಗಿ ಕೋರ್ಟ್ ಹೇಳಿದೆ. ವೈದ್ಯರು ಹೇಳ್ತಾರೆ, ಪೋಸ್ಟ್ ಮಾರ್ಟಮ್ ಒಬ್ಬ ಡಾಕ್ಟರ್ ಹೇಳ್ತಾರೆ, ಇದು ಒಬ್ಬ ವ್ಯಕ್ತಿಯ ಕೃತ್ಯ ಅಲ್ಲ, ಇದು ಸಾಮೂಹಿಕವಾದಂತ ಅತ್ಯಾಚಾರ ಅಂತ ಹೇಳ್ತಾರೆ. ಹಾಗಾದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಒಬ್ಬನ್ನ ಮಾತ್ರ ಅರೆಸ್ಟ್ ಮಾಡಿದ್ರು, ಅದು ಕೂಡ ನಿರ್ದೋಷಿ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ್ರು. ಇನ್ನು ಉಳಿದವರು ಯಾರು? ಅವ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಅವ್ರ ಬಗ್ಗೆ ಯಾಕೆ ತನಿಖೆ ಮಾಡಿಲ್ಲ? ಅವ್ರ ಬಗ್ಗೆ ಯಾಕೆ ವರದಿ ಕೊಡ್ತಾ ಇಲ್ಲ? ಸೊ ಇದು ಬಲವಾದಂತಹ ಈ ಪ್ರಕ್ರಿಯೆ. ಇನ್ನ ಸೌಜನ್ಯ ಬೆಳಗ್ಗೆ ಕಾಲೇಜ್ ಹೋಗಬೇಕಾದ್ರೆ ಉಪವಾಸ ಹೋಗಿದಳು. ಯಾಕೆ ಅಂತಂದ್ರೆ ಹೊಸ ಅಕ್ಕಿ ಊಟ ಮಾಡೋದಿದೆ. ಹಬ್ಬದ ವಾತಾವರಣದ ಹಿನ್ನೆಲೆಯಲ್ಲಿ ಹೊಸ ಅಕ್ಕಿ ಬಂತಂದ್ರೆ ಮೊದಲನೇ ದಿನ ಹಬ್ಬದ ಇತರ ಪ್ರಕಾರ ಮಾಡ್ತಾರೆ. ಹಾಗಾಗಿ ನಾನು ಹೊಸ ಅಕ್ಕಿ ಊಟ ಮಾಡ್ತೀನಿ, ಏನು ತಿನ್ನೋದಿಲ್ಲ ಅಂತ ಹೇಳಿ ಹಾಗೆ ಉಪವಾಸನೆ ಅವಳು ಕಾಲೇಜ್ ಹೋಗಿರ್ತಾಳೆ. ಅಲ್ಲಿ 2 ದಿನದ ನಂತರ ಸಿಕ್ಕಂತ ಆ ಹೆಣದ ಹೊಟ್ಟೆ ಒಳಗಡೆಗೆ ಅಜೀರ್ಣ ಆಹಾರ ಇರುತ್ತೆ ಅಂತನ್ನುವಂತ ಡಾಕ್ಟರ್ ವರದಿ ಇದೆ. ಅದನ್ನು ತನಿಖೆ ಮಾಡಿಲ್ಲ. ಅದನ್ನ ಅಜೀರ್ಣ ಆಹಾರ ಅಂತಂದ್ರೆ ಏನು ಅವ್ರಿಗೆ ವಿಷ ಹಾಕಿದಾರೋ ಅಥವಾ ಯಾರು ಹಾಕಿದ್ರು, ಯಾರು ತಿನ್ಸಿದ್ರು ಅನ್ನೋದು ತನಿಖೆ ಮಾಡೇ ಇಲ್ಲ. FSIL ಕಳಿಸೇ ಇಲ್ಲ. ಅದನ್ನು ಇಡೀ FIR ನಲ್ಲಿ ವರದಿಯಲ್ಲಿ ಇಲ್ಲೇ ಇಲ್ಲ. ಡಾಕ್ಟರ್ ಹೇಳ್ತಾರೆ ಅಜೀರ್ಣ ಆಹಾರ ಇತ್ತು ಅಂತ ಹೇಳಿ. ಇನ್ನು ಹೆಣ ಸಿಕ್ಕಿದ್ದು ಹೇಗೆ ಅಂತಂದ್ರೆ ಮಳೆಯಲ್ಲಿ, ವಿಪರೀತ ಧಾರಾಕಾರ ಮಳೆಯಲ್ಲಿ ಅತ್ಯಂತ ಕ್ರೂರವಾಗಿ ಕೊಂದು ಹಾಕಿದಂತ ಆ ಶವ ಸಿಗುತ್ತೆ. ಅಲ್ಲಿ ಮನೆಗೆ ಪುಸ್ತಕಗಳನ್ನ ತಲುಪಿಸ್ತಾರೆ. ಆ ಪುಸ್ತಕ ಒದ್ದೆ ಆಗಿಲ್ಲ, ಒಂದೇ ಒಂದು ಪುಸ್ತಕದ ಹಾಳೆ ಒದ್ದೆ ಆಗಿಲ್ಲ, ನೀರೊಳ ಬಿದ್ದಿಲ್ಲ, ಏನೂ ಆಗಿಲ್ಲ. ಆ ಬ್ಯಾಗ್ ಅನ್ನ, ಆ ಪುಸ್ತಕಗಳನ್ನ ಮನೆಗೆ ತಲುಪಿಸ್ತಾರೆ. ಇದು ಹೇಗೆ ಸಾಧ್ಯ? ಒಳ ಉಡುಪು ಮತ್ತು ಒಂದು ಚಪ್ಪಲಿ ಕಾಣೆ ಆಗಿದೆ. ಒಳ ಉಡುಪು ಇಲ್ಲ, ಚಪ್ಪಲಿ ಇಲ್ಲ, ಒಂದು ಚಪ್ಪಲಿ ಇಲ್ಲ. ಸೊ ಇದು ಹೇಗೆ ತನಿಖೆ ಒಳಗಿಂದ ಇಲ್ಲೇ ಇಲ್ಲ. ಇನ್ನು ಅವರ ಮನೆ ಒಳಗಡೆ ಹೋಗಿ ಒಳ ಉಡುಪನ್ನು ತಗೊಂಡು ಹೋಗಿದ್ದಾರೆ. ಅದನ್ನ ಅಲ್ಲಿ ಮೆನ್ಷನ್ ಮಾಡಿದರೋ ಏನು ಗೊತ್ತಿಲ್ಲ. ಮನೆಗೆ ಹೋಗಿ ತಗೊಂಡು ಹೋಗಿದ್ದಾರೆ. ಅದು ಕೂಡ ಒತ್ತಾಯ ಮಾಡಿ, ಫೋರ್ಸ್ ಮಾಡಿ, ಹೆದರಿಸಿ ಬೆದರಿಸಿ ಅಲ್ಲಿ ಮನೆ ಒಳಗಡೆಯಿಂದ ತಗೊಂಡು ಹೋಗಿದ್ದಾರೆ. ಇನ್ನು
ಒಟ್ಟು 18 ವಸ್ತುಗಳ ಸಿಕ್ಕಾಕೊಂಡಿದ್ದಾರೆ. FSILಗೆ ಕಳಿಸಬೇಕಾಗಿದ್ದ 18 ವಸ್ತುಗಳಲ್ಲಿ 5 ಮಾತ್ರ ಹೋಗಿದೆ, 5 ಮಾತ್ರ ತನಿಖೆದ್ದು ಬಂದಿದೆ. ಇನ್ನು 13 ನಾಶ ಮಾಡಿ, ಅಂದ್ರೆ ಅದಕ್ಕೆ ಯಾವುದೇ ರೀತಿ FSIL ರಿಪೋರ್ಟ್ ಸಿಗದೇ ಇರೋ ಹಾಗೆ ಲೇಟ್ ಮಾಡಿ ಕಳಿಸಿದ್ದಾರೆ. ಬೂಸ್ಟ್ ಬಂದಿದೆ ಅಂತ ಹೇಳ್ತಾರೆ. ಇದ್ಯಾಕೆ ಈ 13 ಯಾಕೆ ಲೇಟ್ ಮಾಡಿದ್ರೆ 5 ಮಾತ್ರ ಯಾಕೆ ಕಳಿಸಿದ್ರು? ಸೊ ಈ ರೀತಿ ಅನೇಕ ಸಂಶಯಗಳು ಈ ಸೌಜನ್ಯ ಪ್ರಕರಣದಲ್ಲಿ ಇದೆ. ಇದು ಹಳೆಯ ವಿಡಿಯೋ ಅಲ್ಲ. ಸಂತೋಷ್ ರಾವ್ ನಿರಪರಾಧಿ ಅಂತೇಳಿ CBI ಕೋರ್ಟ್ ತೀರ್ಪು ಕೊಟ್ಟ ನಂತರ ಪ್ರಮೋದ್ ಮುತಾಲಿಕ್ ಅವರು ಹುಬ್ಬಳ್ಳಿನಲ್ಲಿ ಪ್ರೆಸ್ ಮೀಟ್ ಮಾಡಿರುವಂಥದ್ದು. ಅವತ್ತು ಅವರು ಹೇಳ್ತಾರೆ, ಸಂತೋಷ್ ರಾವ್ ನಿರಪರಾಧಿ, 6 ವರ್ಷಗಳ ಕಾಲ ಅವರನ್ನು ಜೈಲಲ್ಲಿ ಇಟ್ಟಿದ್ರು. ಸೌಜನ್ಯ ಮೇಲೆ ಅತ್ಯಾಚಾರ ಆಗಿರುವಂಥವರು ಯಾರು ಹೊರಗಡೆ ಬರಲೇಬೇಕು. ಸಾಮೂಹಿಕವಾಗಿ ಅತ್ಯಾಚಾರ ಆಗಿರುವಂಥವರು ಸಂತೋಷ್ ರಾವನ್ನ ನಿರಪರಾಧಿಯನ್ನ ಜೈಲಿನಲ್ಲಿ ಇಟ್ಟಿದ್ದು ತಪ್ಪು. ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿದವರು ಯಾರು? ಸೌಜನ್ಯ ಖಾಲಿ ಹೊಟ್ಟೆನಲ್ಲಿ ಸ್ಕೂಲ್ಗೆ ಹೋಗಿರುವಂಥದ್ದು, ಹೊಟ್ಟೆಲಿದ್ದಂತಹ ಆಹಾರ ಹೇಗೆ ಬಂತು, ಎಲ್ಲದರ ಬಗ್ಗೆ ತನಿಖೆ ಆಗಬೇಕು ಅಂತೇಳಿ ಇದೇ ಪ್ರಮೋದ್ ಮುತಾಲಿಕ್ ಅವರು ಹುಬ್ಬಳ್ಳಿನಲ್ಲಿ ಪ್ರೆಸ್ ಮೀಟ್ ಮಾಡಿರುವಂಥದ್ದು. ಹೀಗ್ಯಾಕೆ ಮೌನವಾಗಿದ್ದಾರೆ? ಒಬ್ಬ ಸಂತೋಷ್ ರಾವ್ಗೆ ಅನ್ಯಾಯ ಆಗಿದೆ ಅಂತ ಹೇಳಿದಂಥವರು, ಸೌಜನ್ಯಗೆ ಅನ್ಯಾಯ ಆಗಿದೆ ಅಂತ ಹೇಳಿದಂಥವರು ಹೀಗ್ಯಾಕೆ ಮೌನವಾಗಿದ್ದಾರೆ? ಅವರಿಬ್ಬರು ಹಿಂದೂಗಳಲ್ವಾ? ಬೀದಿಗಿಳಿದು ಹೋರಾಟ ಮಾಡಬೇಕಾಗಿತ್ತಲ್ವಾ? ಯಾರೇ ಆಗಿರಲಿ, ಹಿಂದೂಗಳಿಗೆ ಅನ್ಯಾಯ ಆಗಿದೆ ಅಂತಷ್ಟೇ ಬೀದಿಗಿಳಿದು ಹೋರಾಟ ಮಾಡ್ತೀವಿ ಅಂತ ಹೇಳೋರು ಹೀಗ್ಯಾಕೆ ಸೈಲೆಂಟ್ ಆಗಿದ್ದಾರೆ? ಪ್ರಶ್ನೆ ಮಾಡಬೇಕಲ್ಲ. ಅಂದರೆ 2 ವರ್ಷದ ಹಿಂದೆ ಸಂತೋಷ್ ರಾವ್ ನಿರಪರಾಧಿ ಅಂತ ಬಂದ ತಕ್ಷಣ ಪ್ರೆಸ್ ಮೀಟ್ ಮಾಡಿದವರು ಈಗ ಸೈಲೆಂಟ್ ಆಗಿರುವಂಥದ್ದು. ಈಗ ವಿಚಾರಗಳನ್ನು ಹೊರಗಡೆ ತರೋದಕ್ಕೆ ಹಿಂದೆ ಮುಂದೆ ಯಾಕೆ ನೋಡ್ತಾ ಇದ್ದಾರೆ? ನ್ಯಾಯ ಅಂದರೆ ನ್ಯಾಯನೇ ಅಲ್ವಾ? ಸತ್ಯ ಅಂದರೆ ಸತ್ಯನೇ ಅಲ್ವಾ? ಯಾತಕ್ಕೆ? ನಾವು ಪದೇ ಪದೇ ಹೇಳ್ತಾ ಇರ್ತೀವಿ, ನಿಮ್ಮ ಅಕ್ಷರ ಮೀಡಿಯಾದಲ್ಲಿ ಪದೇ ಪದೇ ಹೇಳ್ತಾ ಇರ್ತೀವಿ, ಇದು ಸತ್ಯ, ನ್ಯಾಯ, ನೀತಿಗಾಗಿ ನಡೀತಾ ಇರುವಂತಹ ಹೋರಾಟ. ಒಂದು ಸೌಜನ್ಯ ಹೋರಾಟ ಅಲ್ಲ ಇದು. ಸತ್ಯ ಗೆಲ್ಲಬೇಕು, ನ್ಯಾಯ ಗೆಲ್ಲಬೇಕು, ಸತ್ಯಮೇವ ಜಯತೆ, ಸತ್ಯ ಗೆಲ್ಲಲೇಬೇಕು. ಭರತ ಖಂಡದಲ್ಲಿ ಸತ್ಯ ಹರಿಶ್ಚಂದ್ರ ಹುಟ್ಟಿದಂತಹ ನಾಡಿದು, ಶ್ರೀರಾಮಚಂದ್ರ ಹುಟ್ಟಿದಂತಹ ನಾಡಿದು, ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿದಂತಹ ನಾಡು. ಇಂತಹ ನಾಡಿನಲ್ಲಿ ಸತ್ಯ ಗೆಲ್ಲಲೇಬೇಕಲ್ವಾ? ಶ್ರೀ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಇವತ್ತಿಗೂ ಸಹ ಈ ಹೋರಾಟವನ್ನು ಜೀವಂತವಾಗಿಟ್ಟಿದ್ದಾರೆ ಅಂತಂದರೆ ಇದರ ಹಿಂದೆ ಆ ದೇವರ ಶಕ್ತಿ ಇದೆ ಅಂತ ತಾನೇ. ಪ್ರಮೋದ್ ಮುತಾಲಿಕ್ ಅವರು ಸಮಯಕ್ಕೆ ಒಂದು ನಿಮಿಷಕ್ಕೆ ಒಂದು ಯಾತಕ್ಕೆ ಮಾತಾಡ್ತಾ ಇದ್ದಾರೆ? ಮುನ್ನೆಲೆಗೆ ನಿಂತ್ಕೊಂಡು, ಇಲ್ಲಿ ಹೋರಾಟದಲ್ಲಿ ನಿಂತ್ಕೊಂಡು ನ್ಯಾಯ ಕೊಡಿಸ್ಬೇಕಾಗಿತ್ತು. ಇಬ್ಬರಿಗೆ ಅನ್ಯಾಯ ಆಗಿದೆ ಅಂತ ಅವರೇ ಹೇಳ್ತಾ ಇದ್ದಾರೆ. ಸಂತೋಷ್ ರಾವ್ಗೆ ಅನ್ಯಾಯ ಆಗಿರೋ ವಿಚಾರ ಹೇಳ್ತಾ ಇದ್ದಾರೆ. ಸೌಜನ್ಯಗೆ ಆಗಿರುವಂತಹ ಬರ್ಬರ ಅತ್ಯಾಚಾರ ಮತ್ತು ಕೊಲೆ ಬಗ್ಗೆ ಮಾತಾಡಿದ್ದಾರೆ. ಇಷ್ಟೆಲ್ಲ ಮಾತನಾಡಿರುವಂಥವರು ಈಗ ಬೀದಿಗಿಳಿದು ಯಾಕೆ ಹೋರಾಟ ಮಾಡ್ತಾ ಇಲ್ಲ? ಯಾಕೆ ದನಿ ಎತ್ತಾ ಇಲ್ಲ? ಇದು ಪ್ರಶ್ನೆಗಳನ್ನು ಅವರೇ ಪ್ರಶ್ನೆ ಮಾಡಿಕೊಂಡ್ರೆ, ಅವ್ರಿಗವರೇ ಮನವರಿಕೆ ಮಾಡಿಕೊಂಡ್ರೆ ಬಹುಶಃ ಅವರು 2 ವರ್ಷದ ಹಿಂದೆ ಪ್ರೆಸ್ ಮೀಟ್ ಮಾಡಿದ್ದಂಥದ್ದನ್ನು ಈಗ ಅವರು ಹೇಳಬೇಕಾಗತ್ತೆ. ಇಬ್ಬರಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಾರೆ. ಇಬ್ಬರು ಹಿಂದೂಗಳು, ಅದರ ಜೊತೆಗೆ 100 ಹೆಣಗಳನ್ನು ಊತ ಹಾಕಿದ್ದೇನೆ ಅಂತೇಳಿ ಚಿನ್ನಯ್ಯ ಹೇಳ್ತಾ ಇದ್ದಾನೆ. ಊತ ಹಾಕಿರುವಷ್ಟು ಜನರು ಹಿಂದೂಗಳೇ ಅಲ್ಲ. ಇವತ್ತು ಆನೆ ಮಾಹುತ ನಾರಾಯಣ ಮತ್ತು ಯಮುನಾ ಅವರು ಹಿಂದೂಗಳಲ್ವಾ? ಪದ್ಮಲತಾ ಹಿಂದೂ ಅಲ್ವಾ? ವೇದವಲ್ಲಿ ಹಿಂದೂ ಅಲ್ವಾ? ಯಾತಕ್ಕೆ ಬಾಯಿ ತೆಗಿತಾ ಇಲ್ಲ? ಬಾಯಿ ತೆಗಿಬೇಕಲ್ವಾ? ಎಲ್ಲಿಯವರೆಗೂ ಈ ಸತ್ಯವನ್ನು ಉಳಿಸೋದಕ್ಕೆ ನೀವು ಮುಂದಾಗೋದಿಲ್ವೋ? ಅವತ್ತು ಪ್ರೆಸ್ ಮೀಟ್ ಮಾಡಿ ಹೇಳಿರುವಂಥವರು ಇವತ್ತು ಫೀಲ್ಡ್ಗೆ ಇಳಿದು ಹೋರಾಟ ಮಾಡಬೇಕಾಗಿತ್ತು. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನು ಗಡೀಪಾರು ಮಾಡ್ತಾರಲ್ಲ, ಇದರ ಬಗ್ಗೆ ಪ್ರಮೋದ್ ಮುತಾಲಿಕ್ ಅವರು ಪ್ರೆಸ್ ಮೀಟ್ ಮಾಡಬೇಕಾಗಿತ್ತು. ಯಾತಕ್ಕೆ ಮಾಡಲಿಲ್ಲ? ಮಹೇಶ್ ಶೆಟ್ಟಿ ತಿಮ್ರೋಡಿ ಹಿಂದೂ ಹೋರಾಟಗಾರರಲ್ವಾ? ಹಿಂದೂ ಹೋರಾಟಗಾರರನ್ನು ಗಡೀಪಾರು ಮಾಡಿದ್ದಾರೆ ಅಂತ ಇವತ್ತು ಪ್ರೆಸ್ ಮೀಟ್ ಮಾಡಿ ಸರ್ಕಾರಕ್ಕೆ ಚಿಮಾರಿ ಹಾಕಬೇಕಾಗಿತ್ತು. ಯಾಕೆ ಮಾಡಲಿಲ್ಲ? ಯಾತಕ್ಕೆ? ಇದ್ಯಾವುದು ಸೃಷ್ಟಿ ಅಲ್ವಲ್ಲ ಇದು? ಇವತ್ತು ಕರಾವಳಿಯ ಭಾಗದಲ್ಲಿ ಕೇಸರಿಯನ್ನು ತೊಟ್ಕೊಂಡು ನಾವು ಹಿಂದುತ್ವವಾದಿಗಳು ಜೈ ಶ್ರೀರಾಮ್ ಅಂತ ಹೇಳ್ತೀರಲ್ಲ, ಇಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರನ್ನ ಗಡೀಪಾರು ಮಾಡಿದ್ರಲ್ಲ, ಒಬ್ಬ ಹಿಂದೂ ಹೋರಾಟಗಾರ ಅಲ್ವಾ ಅವರು?
ಒಬ್ಬ ಹಿಂದೂ ಹೆಣ್ಣು ಮಕ್ಕಳಿಗೋಸ್ಕರವಾಗಿ ಹೋರಾಟ ಮಾಡ್ತಾ ಇರೋರು ಅಲ್ವಾ ಅವರು? ಯಾತಕ್ಕೋಸ್ಕರ ಪ್ರಶ್ನೆ ಮಾಡ್ತಾ ಇಲ್ರಿ? ಸರ್ಕಾರಕ್ಕೆ ಪ್ರಶ್ನೆ ಮಾಡಬೇಕಲ್ಲ ನೀವು ಹಿಂದೂಗೂ ಹೋರಾಟಗಾರರು ಅಂದ್ಕೊಂಡು ಹಿಂದೂಗಳ ಮೇಲೇ ಹಾಗೆ ಸಾಧಿಸ್ತೀರಿ. ಹಿಂದೂ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸೋದಕ್ಕೆ ಹಿಂದೆ ಮುಂದೆ ನೋಡ್ತೀರಿ. ಈ ರೀತಿಯಾದಂತಹ ದ್ವಂದ್ವ ನಿಲುವುಗಳು, ಡಬಲ್ ಗೇಮುಗಳು ಯಾತಕ್ಕೆ? ಇಡೀ ದೇಶ ಇವತ್ತು ಸೌಜನ್ಯ ನ್ಯಾಯಕ್ಕೋಸ್ಕರವಾಗಿ ಕೇಳ್ತಾ ಇದೆ. ನೀವು ಕರಾವಳಿಯ ಭಾಗದಲ್ಲಿ ನೀವು ಕೇಸರಿಯನ್ನು ತೊಟ್ಕೊಂಡು ನಾವು ಹಿಂದುತ್ವವಾದಿಗಳು ಅಂದ್ಕೊಂಡು ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸೋದಕ್ಕೆ ತಯಾರಿಲ್ಲ. ಹೋರಾಟಗಾರರನ್ನು ಗುರಿಯಾಗಿಸ್ಕೊಂಡು ಅವರನ್ನೇ ವಿಲನ್ಗಳಾಗಿ ಮಾಡ್ತಾ ಇದ್ದೀರಿ. ಚಿನ್ನಯ್ಯ ಊತ ಹಾಕಿರುವುದರಲ್ಲಿ 3 ಅಸ್ಥಿಪಂಜರಗಳು ಸಿಕ್ಕಿಲ್ವಾ? SIT ಅವರು ಕೋರ್ಟ್ಗೆ ಕೊಟ್ಟಿಲ್ವಾ? ವರದಿ ಕೊಟ್ಟಿಲ್ವಾ? ಇಲ್ಲಿ ಬಂಗ್ಲೆಗೂಡದಲ್ಲಿ ಮೂಳೆಗಳು ಸಿಕ್ಕಿಲ್ವಾ? ಇವತ್ತು ನಿನ್ನೆ ಕೋರ್ಟ್ನಲ್ಲಿ ಆಗಿದೆಯಲ್ಲ, 74 ನೀವು ಊತ ಹಾಕಿದ್ದೀರಿ, ನೀವು ದಫನ್ ಮಾಡಿದ್ದೀರಿ, ಎಲ್ಲದಕ್ಕೂ ವರದಿ ಕೊಡಿ ಅಂತ ಕೇಳಿಲ್ವಾ? ಕೋರ್ಟ್ನಲ್ಲಿ ನಿನ್ನೆ ವಿಚಾರಣೆ ನಡೆದಿಲ್ವಾ? ಇವೆಲ್ಲವೂ ಸತ್ಯ ತಾನೇ? ಇವೆಲ್ಲವೂ ಸತ್ಯ ಅಂದಮೇಲೆ ಸತ್ಯ ಹೊರಗಡೆ ಬರಬೇಕಲ್ಲ. ಯಾಕೆ ಆಗ್ರಹಿಸ್ತಾ ಇಲ್ಲ? ಯಾಕೆ ಒತ್ತಾಯ ಮಾಡ್ತಾ ಇಲ್ಲ? ಇವರೆಲ್ಲರೂ ಸಹ ಹಿಂದೂಗಳೇ ರೀ. ಅಲ್ಲಿ ಸತ್ತಿರುವಂತಹ 74 ಜನ ಏನು UDR ಆಗಿದೆಯವಲ್ಲ, ಅವರೆಲ್ಲ ಹಿಂದೂಗಳೇ ತಾನೇ. ಸತ್ಯ, ನ್ಯಾಯ, ನೀತಿ ನಮ್ಮ ಉಸಿರು ಅಂತ ಹೇಳ್ಕೊಳ್ಳುವಂತಹವರು ನೀವುಗಳು ಈ ರೀತಿ ಡಬಲ್ ಗೇಮ್ ಮಾಡ್ತಾ ಇದ್ರೆ ಮತ್ತಾರು ಉಳಿಸ್ತಾರ್ರಿ? ಯಾರು ಉಳಿಸೋದಕ್ಕೆ ಬರಲ್ಲ. ಮುಸಲ್ಮಾನರನ್ನು ಬೈದರೆ, ಮುಸಲ್ಮಾನರನ್ನು ಟಾರ್ಗೆಟ್ ಮಾಡಿದ್ರೆ ಮಾತ್ರ ನಾವು ಹಿಂದೂಗಳು ಹಿಂದುತ್ವ ಉಳಿಯುತ್ತೆ ಅಂತ ನೀವು ತಿಳ್ಕೊಂಡಿದ್ದೀರಲ್ಲ, ಅದಕ್ಕಿಂತಹ ಮೂರ್ಖತನ ಮತ್ತೊಂದಿಲ್ಲ. ಆ ಧರ್ಮದಲ್ಲಿ ಏನಾದರೂ ಸಮಸ್ಯೆ ಆಯಿತು ಅಂತಂದರೆ ಅವರೆಲ್ಲರೂ ಒಗ್ಗಟ್ಟಾಗಿ ನ್ಯಾಯ ಕೊಡಿಸ್ತಾರೆ. ನೀವೇನು ಮಾಡ್ತಾ ಇದ್ದೀರಿ? ಎಲ್ಲ ಧರ್ಮಗಳಲ್ಲೂ ಆ ಧರ್ಮಗಳನ್ನು ಪಾಲನೆ ಮಾಡೋದಕ್ಕೆ ಒಗ್ಗಟ್ಟಾಗಿ ಅವರು ನ್ಯಾಯ ಕೊಡಿಸ್ತಾರೆ. ನೀವೇನು ಮಾಡ್ತಾ ಇದ್ದೀರಿ? ಹಿಂದೂಗಳ ಮೇಲೆ ಹಿಂದೂಗಳೇ ಎತ್ಕಟ್ಟೋ ಅಂಥದ್ದು. ಮಹೇಶ್ ಶೆಟ್ಟಿ ತಿಮ್ಮರೋಡಿಯವ್ರನ್ನ ಗಡಿಪಾರು ಮಾಡಿದ್ದಾರೆ. ಅವರು ಸರ್ಕಾರಕ್ಕೆ ಚೀಮಾರಿ ಹಾಕಬೇಕು, ಸರ್ಕಾರಕ್ಕೆ ಪ್ರಶ್ನೆ ಕೇಳಬೇಕು ಅಂತೇಳಿ ಪ್ರಮೋದ್ ಮುತಾಲಿಕ್ ಅವ್ರಿಗೂ ಇಲ್ಲ, ಹಿಂದೂ ಹೋರಾಟಗಾರರಿಗೂ ಇಲ್ಲ. ಹಿಂದೂಗಳನ್ನು ರಕ್ಷಣೆ ಮಾಡ್ತೀನಿ ಅಂತ ಮಾಡ್ತಾ ಇರೋದಾದ್ರೆ ಏನು? ನೀವು ಪ್ರಶ್ನೆ ಮಾಡಬೇಕಲ್ಲ, ನಿಮ್ಮನ್ನು ಪ್ರಶ್ನೆ ಮಾಡಬೇಕಲ್ಲ. ನಾನು ಒಬ್ಬ ಹಿಂದೂ ಆಗಿ ಪ್ರಶ್ನೆ ಮಾಡಬೇಕಲ್ಲ. ಯಾತಕ್ಕೆ ಈ ರೀತಿ ಡಬಲ್ ಗೇಮ್ ಮಾಡ್ತಾ ಇದ್ದೀರಿ ಅಂತ ಪ್ರಶ್ನೆ ಮಾಡಬೇಕಲ್ಲ. ಒಂದು ಸಾರಿ ಯೋಚನೆ ಮಾಡಿ, ನೀವು ಮಾಡ್ತಾ ಇರುವಂಥದ್ದು ಎಷ್ಟು ಆತ್ಮದ್ರೋಹ ಅಂತೇಳಿ ನಿಮಗೆ ಅರ್ಥ ಆಗುತ್ತೆ. ಆವತ್ತು ಪ್ರಮೋದ್ ಮುತಾಲಿಕ್ ಅವರಿಗೆ ಸಂತೋಷ್ ರಾವ್ ನಿರಪರಾಧಿ, ಒಬ್ಬ ಹಿಂದೂ ಅಂತ ಕಾಣ್ತು. ಸೌಜನ್ಯ ಒಬ್ಬ ಹಿಂದೂಗೆ ಅನ್ಯಾಯ ಆಗಿದೆ ಅಂತ ಕಾಣ್ತು. ಇವತ್ತ್ಯಾಕೆ ಕಾಣ್ತಾ ಇಲ್ಲ? ಇವತ್ತು ಕಾಣಬೇಕಾಗಿತ್ತಲ್ವಾ? ಸತ್ಯ ಇಲ್ಲೇ ಇದೆ. ನ್ಯಾಯ ಬೇಕಾಗಿರುವಂಥದ್ದು ಇದು. ಒಂದು ಐತಿಹಾಸಿಕವಾದಂತಹ ನ್ಯಾಯ ಹೊರಗಡೆ ಬಂದರೆ ಜನರಿಗೆ ಗೊತ್ತಾಗುತ್ತೆ. ಇನ್ನು ಭರತ ಖಂಡದಲ್ಲಿ, ಇಂದು ಭಾರತದಲ್ಲಿ ಇನ್ನು ಸತ್ಯಕ್ಕೆ ಜಯ ಸಿಗುತ್ತೆ ಅಂತೇಳಿ ಜನರಿಗೆ ಗೊತ್ತಾಗುತ್ತೆ. ಇಲ್ಲದೆ ಹೋದರೆ ಸತ್ಯವನ್ನು ನಾವು ಸಾಯಿಸ್ದಂಗಾಗುತ್ತೆ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.